ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲೊಬ್ಬರು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ ಬೆಸ್ಕಾಂ ಪವರ್ ಮ್ಯಾನ್ನ ಒಂದು ಫೈನಲ್ ರಿಸಲ್ಟನ್ನು ಏನು ಮಾಡಿದ್ದಾರೆ ಅಂತಂತಂದರೆ ಇನ್ನೂ ಸಹ ಬಿಟ್ಟಿಲ್ಲ. ಓಕೆ, ಅದ್ರ ಬಗ್ಗೆ ನಾನು ಮೊದಲಿಂದನೂ ಹೇಳ್ತಾ ಬಂದಿದ್ದೀನಿ. ಏನಪ್ಪ ಅಂತಂತಂದರೆ ಮೇ 15 ನಂತರ ಅಥವಾ ಮೇ 15 ಒಳಗಾಗಿ ನಿಮ್ಮ ರಿಸಲ್ಟ್ ಬರುತ್ತೆ. ಏನು ಬೈ ಎಲೆಕ್ಷನ್ ಇದೆ ಅದರ ರಿಸಲ್ಟ್ ಬಂದ ನಂತರ ನಿಮಗೆ ಬರುತ್ತೆ. ಬಟ್ ಕೆಲವೊಬ್ಬರು ಕಾಲ್ ಮಾಡಿದಾಗ ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದರೆ ಅದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಬಟ್ ಆ ಒಂದು ದಾವಣಗೆರೆ ಒಂದು ಅಂಡರಲ್ಲಿ ಬೆಸ್ಕಾಂ ಬರುವಂಥ ಕಾರಣಕ್ಕಾಗಿ ಸ್ವಲ್ಪ ಅದರ ಒಂದು ಕಾರಣಕ್ಕಾಗಿಯೂ ರಿಸಲ್ಟ್ ಸ್ವಲ್ಪ ಡಿಲೇ ಆಗ್ತಾಯಿದೆ. ಅದು ಒಂದು ಕಡೆ ಆಯಿತು. ಬಟ್ ಇಲ್ಲಿ ಏನಪ್ಪ ಅಂತಂತಂದರೆ ತಾತ್ಕಾಲಿಕ ಲೀಸ್ಟನ್ನು ವಾಪಸ್ ಮಾಡಿದ್ದಾರೆ, ಅಂದರೆ ತೆಗೆದುಕೊಂಡಿದ್ದಾರೆ, ಕ್ಯಾನ್ಸಲ್ ಮಾಡಿದ್ದಾರೆ. ಅದರ ಅರ್ಥ ಹೊಸ ಒಂದು ಲೀಸ್ಟ್ ಏನಿದೆ ಅದು ಬಿಟ್ಟಾಗ ಅಲ್ಲಿ ಕ್ಯಾಂಡಿಡೇಟ್ಸ್ ಏನಾದರೂ ಬದಲಾವಣೆ ಆಗ್ತಾರ ಅಂತ ನೋಡಿದಾಗ ಯಾಕೆ ಈ ಲೀಸ್ಟನ್ನ ತೆಗೆದರು ಅಂತೇಳಿ ಫಸ್ಟ್ ನಮ್ಮ ಪ್ರಶ್ನೆ ಬರುವಂಥದ್ದು. ಹೌದಾ, ಸುಮ್ಮನೆ ಅವರು ಲೀಸ್ಟ್ ಈಗ ಎಲ್ಲ ನಿಗಮವನ್ನು ನೋಡಿದಾಗ ಯಾವ ನಿಗಮದವರು ಸಹ ಈ ರೀತಿಯಾಗಿ ಮಾಡಿಲ್ಲ. ಬೆಸ್ಕಾಂ ಪವರ್ ಮ್ಯಾನ್ನ ಒಂದು ರಿಸಲ್ಟ್ ಏನಿದೆ ನಾನು ನಿಮಗೆ ಡೀಟೇಲಾಗಿ ಇವತ್ತು ಸ್ವಲ್ಪ ಆದಷ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ಮುಂದಿಂದು ನಾನು ನೆಕ್ಸ್ಟ್ ನಾಳೆ ಮತ್ತೆ ವಿಡಿಯೋದಲ್ಲಿ ಮಾಡ್ತೀನಿ. ಓಕೆ, ಬೆಸ್ಕಾಂ ಬಗ್ಗೆ ಯಾಕಂತಂದರೆ ಕಾಲ್ ಮಾಡಿ ಮಾಡ್ತೀನಿ ನಾಳೆ. ಇವತ್ತು ಕಾಲ್ ರಿಸೀವ್ ಮಾಡಿದ್ರು ಅಂತಂತಂದ್ರೆ ಇಲ್ಲಿ ಏನು ಪ್ರಶ್ನೆ ಇರೋದು ಅಂತಂತಂದರೆ ತಾತ್ಕಾಲಿಕ ಆಯ್ಕೆಪಟ್ಟಿಯನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಸ್ನೇಹಿತರೆ. ಹೌದಾ, ವೆಬ್ಸೈಟಿಂದ ತೆಗೆದಿದ್ದಾರೆ ಅಂದರೆ ಅದರ ಅರ್ಥ ಕ್ಯಾನ್ಸಲ್ ಆಗಿದೆ ಅಂತಲೇ ಅರ್ಥ. ಹೌದಾ, ಬೇರೆ ಯಾವುದೇ ಒಂದು ಕಾರಣವೂ ಇಲ್ಲ ಇಲ್ಲಿ. ಈಗ ರಿಸಲ್ಟನ್ನೇ ಅವರು ತೆಗೆದುಕೊಂಡಿದ್ದಾರೆ ಅಂದರೆ ಅದರ ಅರ್ಥ ಈಗ ಹೊಸ ಲೀಸ್ಟನ್ನೇ ಬಿಡ್ತಾರೆ. ಹೌದಾ, ಈ ಹೊಸ ಲೀಸ್ಟ್ ಬಿಟ್ಟಾಗ ಅಲ್ಲಿ ಏನಾದರೂ ಅಭ್ಯರ್ಥಿಗಳು ಬದಲಾವಣೆ ಆಗ್ತಾರ ಅಂತ ನೋಡ್ಬೋದು. ಏನೋ ಕ್ಯಾಂಡಿಡೇಟ್ಸು ಚೇಂಜ್ ಆಗ್ತಾರ. ಚೇಂಜ್ ಆದ್ರೂ ಈಗ ಫಸ್ಟ್ ಬಂದಂಥವ್ರಿಗೂ ಇವ್ರಿಗೂ ಯಾಕೆ ಈ ಒಂದು ಇದು ಬಂದಿದೆ, ಯಾಕೆ ಇಷ್ಟು ಡಿಲೇ ಆಗ್ತಾಯಿದೆ, ಯಾಕೆ ಲೀಸ್ಟನ್ನು ಅಂದರೆ ತಾತ್ಕಾಲಿಕ ಆಯ್ಕೆಪಟ್ಟಿನ ತೆಗೆದಿದ್ದಾರೆ ಎಂಬುದಕ್ಕೆ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಆಕ್ಷೇಪಣೆಗಳು ಬಂದಿವೆ ಸ್ನೇಹಿತರೆ. ಹೌದಾ, 100% ಇದು ಮಾತ್ರ ಫಿಕ್ಸ್ ಹೇಳ್ತೀನಿ. 100% ಆಕ್ಷೇಪಣೆಗಳು ಬಂದಿವೆ. ಹೌದಾ, ಆ ಒಂದು ಕಾರಣಕ್ಕಾಗಿ ಅವ್ರು ಏನು ಮಾಡಿದ್ದಾರೆ ಅಂತಂತಂದರೆ ತಾತ್ಕಾಲಿಕ ಆಯ್ಕೆಪಟ್ಟಿಯನ್ನು ಹಿಂಪಡೆದು ಇದನ್ನು ಪರಿಷ್ಕೃತಗೊಂಡಂತಹ ಒಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ. ಈಗ ಎಲ್ಲರಲ್ಲೇ ಪ್ರಶ್ನೆ ಇರುವಂಥದ್ದೇನಪ್ಪ ಅಂತಂತಂದರೆ ಕ್ಯಾಂಡಿಡೇಟ್ಸ್ ಬದಲಾವಣೆ ಆಗ್ತಾರೋ ಅಂತ. ಹೌದು, 100% ಏನು ಮಾಡ್ತಾರೆ ಅಂತಂತಂದರೆ ಪರಿಷ್ಕೃತಗೊಂಡಾಗ ಫಸ್ಟ್ ಇದ್ದಂಥ ಕ್ಯಾಂಡಿಡೇಟ್ಸು ಈಗಿರಲ್ಲ, ಗ್ಯಾರಂಟಿ ಬದಲಾವಣೆ ಆಗೇ ಆಗ್ತಾರೆ. ಹೌದಾ, ಯಾಕೆ ಬದಲಾವಣೆ ಆಗ್ತಾರೆ ಅಂತಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಒಂದು ರಿಸಲ್ಟ್ ಹೆಚ್ಚು ಆಕ್ಷೇಪಣೆ ಬಂದಿರುವ ಕಾರಣಕ್ಕಾಗಿಯೂ ಒಂದು ಡಿಲೇ ಆಗ್ತಾಯಿದೆ. ಇನ್ನೊಂದು ಎಲೆಕ್ಷನ್ ಕಾರಣಕ್ಕಾಗಿ. ಎರಡೇ ಬಿಟ್ಟು ಬೇರೆ ಯಾವುದೇ ರೀಸನ್ ಇಲ್ಲ. ಹೌದಾ, ಈಗ ಏನಾದರೂ ಪಾಪ ಮೊದಲು ಬಂದಂಥ ಅಭ್ಯರ್ಥಿಗಳು ಏನಾದರೂ ಚೇಂಜಸ್ ಆಗಿ ಮತ್ತೆ ಹೊಸ ಕ್ಯಾಂಡಿಡೇಟ್ಸ್ ಬಂದರೆ ಸೆಲೆಬ್ರೇಟ್ ಆಲ್ರೆಡಿ ಮಾಡ್ಕೊಂಡಿದ್ರು ಕೆಲವರು. ಹೌದಾ, ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂತಂದರೆ ಸ್ನೇಹಿತರೆ, ಸರಿಸುಮಾರು ಒಂದು ಎಷ್ಟು ಜನ ಹೋಗ್ಬೋದು ಅಂತಂದರೆ ಒಂದು 2-3 ಸಹ ಏನು ಮಾಡ್ಬೋದು ಅಂತಂತಂದರೆ ಹೋಗ್ಬೋದು. ಬಟ್ ಇಷ್ಟು ಡಿಲೇ ಮಾಡೋ ಕಾರಣಕ್ಕಾಗಿ ಸ್ವಲ್ಪ ಏನಾಗುತ್ತೆ ಎಂಬುದನ್ನು ಊಹಿಸೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ನಾವು ಬಂದನೇ ಅಂತರವೇ ನೋಡಬೇಕು. ಹೌದಾ, ಹಾಗಾಗಿ ಇನ್ನೊಂದು ಏನಪ್ಪ ಅಂತಂತಂದರೆ ನೀವು ಕಾಮೆಂಟ್ ಮಾಡಿದರೆ ನಾಳೆ ನಾನು ವಿಡಿಯೋ ಮಾಡ್ತೀನಿ. ಎದ್ರದ್ದಪ್ಪ ಅಂತಂತಂದರೆ ಯಾರೆಲ್ಲ ಸೇಫ್ ಇರ್ತೀರ, ಯಾವ ಕ್ಯಾಟಗರಿಯಲ್ಲಿ ಸೇಫ್ ಇರ್ತೀರ ಅಂತೇಳಿ ವಿಡಿಯೋ ಮಾಡಿ ಅಂತಂತಂದರೆ ನಾಳೆ ಮಾಡ್ತೀನಿ. ಓಕೆ, ಅದಕ್ಕಾಗಿ ಹೆಚ್ಚಿನ ಜನ ಲೈಕ್ ಮಾಡಬೇಕು. ಈ ಒಂದು 100 ಲೈಕ್ ದಾಟಿತು ಅಂತಂತಂದರೆ ನಾಳೆ ಯಾವ ಕ್ಯಾಂಡಿಡೇಟ್ಸಿಗೆ 800 ಜನ ಸೆಲೆಕ್ಟ್ ಆಗಿದ್ದಾರೆ, ಈ 800 ಜನರಲ್ಲಿ ಎಷ್ಟು ಜನ ಸೇಫಲ್ಲಿ ಇರ್ತೀರಾ ಎಂಬುದನ್ನು ನಾನು ನಾಳೆ ವಿಡಿಯೋದಲ್ಲಿ ಮಾಡ್ತೀನಿ. ಓಕೆ, 100 ಲೈಕ್ಸನ್ನು ಕಂಪ್ಲೀಟ್ ಮಾಡಿ ಮಿನಿಮಮ್ ಒಂದು 50 ಕಾಮೆಂಟ್ ಆದರೂ ಬಂದರೆ ನಾನು ಖಂಡಿತವಾಗಿ ನಾಳೆ ಬೆಳಗ್ಗೆ ನಿಮಗೆ ವಿಡಿಯೋ ಬರುತ್ತೆ ಯಾರೆಲ್ಲ ಸೇಫಲ್ಲಿ ಇದ್ದೀರಾ ಅಂತೇಳಿ. ಓಕೆ, ಇದು ಇವತ್ತಿನ ವಿಡಿಯೋ ಆಗಿತ್ತು.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ವಿಡಿಯೋ ಇಷ್ಟ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.